ಇವತ್ತು ನಮ್ಮ ಕೊತ್ತಲವಾಡಿ ಚಿತ್ರದ ಪೇಯ್ಡ್ ಪ್ರೀಮಿಯರ್ ಶೋ ಇತ್ತು. ತುಂಬ ಖುಷಿ ಆಯಿತು. ನಮ್ಮ ಒರೈನ್ ಮಾಲಲ್ಲಿ ಮಾತ್ರ ಅಲ್ಲ, ಇನ್ನು 3 ಕಡೆ ಇತ್ತು ಟೋಟಲ್ಲು. ಮೈಸೂರಲ್ಲಿತ್ತು, ಮೈಸೂರಲ್ಲೂ ಫುಲ್ ಇತ್ತು. ಹಾಗಾಗಿ ಭಾಳ ಖುಷಿ ಇದೆ, ಒಂದು ಒಳ್ಳೆ ಸೈನ್. ಶ್ರೀರಾಜ್ ಸರ್ ಇದರ ನಿರ್ದೇಶಕರು. ಇವರ ಮೊದಲನೆಯ ಸಿನಿಮಾ ಆದರೂ ಕೂಡ ತುಂಬ ಡೆಡಿಕೇಟೆಡ್ ಆಗಿ ಒಂದು ಒಳ್ಳೆ ಸಿನಿಮಾನ ರೆಸ್ಪಾನ್ಸಿಬಲ್ ಆಗಿ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಅವರೊಂದೆರಡು ಮಾತು ಹೇಳಿ ಆಮೇಲೆ ನಾನು ಶುರು ಮಾಡ್ತೀನಿ. ಸ್ಟಾರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವತ್ತು ಪೇಯ್ಡ್ ಪ್ರೀಮಿಯರ್ ಶೋ ಇತ್ತು ನಮ್ಮ ಕೊತ್ತಲವಾಡಿ ಸಿನಿಮಾ. ಸೊ ಪೇಯ್ಡ್ ಪ್ರೀಮಿಯರ್ ಶೋ ಇದ್ದಿದ್ದ ಕಡೆ ಎಲ್ಲ ಹೌಸ್ಫುಲ್ ಆಗಿದೆ. ಸೊ ಇವತ್ತು ನೀವೆಲ್ಲ ಸಿನಿಮಾ ನೋಡಿದ್ದೀರಾ. ನೀವು ನೋಡಿ ನಿಮ್ಗೇನು ಅನ್ನಿಸ್ತು ಅಂತ ನೀವು ನಮ್ಮ ಕರ್ನಾಟಕದ ಜನತೆಗೆ ತಲುಪಿಸ್ಬೇಕು. ಸೊ ನಾಳೆಯಿಂದ ಎಲ್ಲ ಥಿಯೇಟರ್ಸಲ್ಲೂ ಶೋ ಇರುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ, ನಮ್ಮ ಕೊತ್ತಲವಾಡಿ ಸಿನಿಮಾ ನೋಡಿ. ಪೃಥ್ವಿ ಅಂಬರ್ ಸರ್ ಇದ್ದಾರೆ, ಗೋಪಾಲ್ ಸರ್ ಇದ್ದಾರೆ, ರಾಜೇಶ್ ನಟರಂಗ ಸರ್ ಇದ್ದಾರೆ, ಅವಿನಾಶ್ ಸರು, ಮಾನ್ಸಿ ಮೇಡಮು, ಈ ಥರ ಒಂದು ದೊಡ್ಡ ತಾರಾ ಬಳಗನೇ ಇದೆ. ಸೊ ನೀವೇನು ನೋಡಿದ್ರಿ, ನಿಮ್ಗೇನು ಅನ್ನಿಸ್ತು ಅದನ್ನು ನೀವು ನಮ್ಮ ಜನತೆಗೆ ತಲುಪಿಸಿ ಥಿಯೇಟ್ರಿಗೆ ಜನ ಬಂದು ಸಿನಿಮಾ ನೋಡಿ ನಮ್ಮನ್ನು ಹರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಸಿನಿಮಾದ ಹೆಸರು ಕೊತ್ತಲವಾಡಿ ಅಂತ. ಕೊತ್ತಲವಾಡಿ ಚಾಮರಾಜನಗರ ಜಿಲ್ಲೆಯ ಒಂದು ಹಳ್ಳಿ. ನಮ್ಮ ಸಿನಿಮಾ ಒಂದು 50-60% ನಾವು ಅಲ್ಲಿ ಶೂಟ್ ಮಾಡಿರೋದ್ರಿಂದ ನಮಗೆ ಆ ಊರಿನವರು ಭಾಳಷ್ಟು ಸಪೋರ್ಟ್ ಕೊಟ್ಟಿರೋದ್ರಿಂದ ನಮ್ಮ ಚಿತ್ರದ ಹೆಸರನ್ನು ಕೊತ್ತಲವಾಡಿ ಅಂತ ಇಟ್ಟಿದ್ವಿ. ಭಾಳಷ್ಟು ಜನರಿಗೆ ಟೈಟಲ್ ಕೂಡ ಭಾಳ ಇಷ್ಟ ಆಗಿತ್ತು. ಸಿನಿಮಾ ನೋಡಿದವ್ರು ಎಲ್ರಿಗೂ ಇಷ್ಟ ಆಗ್ತಾಯಿದೆ. ಮೇಯ್ನ್ ಪಾಯಿಂಟ್ಸ್ ನಮ್ಮ ಕನ್ನಡದ ದೈತ್ಯ ಪ್ರತಿಭೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ರೌದ್ರ ಅವತಾರ ಈ ಸಿನಿಮಾದಲ್ಲಿ ನೋಡೋಕ್ಕೆ ಸಿಗುತ್ತೆ ನಿಮಗೆ. ರಾಜೇಶ್ ನಟರಂಗ್ ಸರ್ ಆಗಿರಲಿ, ಮಾನ್ಸಿ ಸುಧೀರ್ ಮ್ಯಾಮ್, ರಾಘು ರಮಣಕೊಪ್ಪ, ಬಾಲು ಸರ್, ಕಾವ್ಯ ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಮ್ಮ ಚಿತ್ರದ ಇನ್ನೊಂದು ಪ್ಲಸ್ ಪಾಯಿಂಟ್ ವಿಜುವಲ್. ಕಾರ್ತಿಕ್ ಅನ್ನುವಂತಹ ಒಂದು ಅದ್ಭುತ ಸಿನಿಮಾಟೋಗ್ರಾಫರ್ ಇದರಲ್ಲಿ ಅದ್ಭುತವಾಗಿ ಕೈಚಾಲಕ ತೋರಿಸಿದ್ದಾರೆ. ಹಳ್ಳಿಯ ಒಂದು ರೂಟೆಡ್ ಕತೆ. ಹಳ್ಳೀಲಿ ಚಿಕ್ಕ ಪುಟ್ಟ ರಾಜಕೀಯ ಹೇಗಿರುತ್ತೆ, ಹಾಗೆಯೇ ಪ್ರಕೃತಿ ಜೊತೆ ಹಳ್ಳಿಯವರು ಆಗಲಿ ನಾವು ಸಿಟಿಯವರಾಗಿರಲಿ ಹೇಗೆ ಬದುಕಬೇಕು ಅನ್ನೋ ಒಂದು ದೊಡ್ಡ ಮೆಸೇಜನ್ನು ನಮ್ಮ ನಿರ್ದೇಶಕರು ಕೊಟ್ಟಿದ್ದಾರೆ. ಎಲ್ರಿಗೂ ಇಷ್ಟ ಆಗ್ತಾ ಇದೆ. ಸೊ ದಯವಿಟ್ಟು ನಾಳೆ ಅಂದರೆ ಆಗಸ್ಟ್ 1ನೇ ತಾರೀಕಿಂದ ಸಿನಿಮಾ ನಿಮ್ಮ ಚಿತ್ರಮಂದಿರದಲ್ಲಿ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಪೃಥ್ವಿ ಅಂಬರ್ ಈಸ್ ನಾಟ್ ಓನ್ಲಿ ಆ್ಯಕ್ಟರ್, ಈಸ್ ಎ ಎಮೋಷನ್. ಅಂದರೆ ತುಂಬ ಚೆನ್ನಾಗಿ ಒಂದು ಆ್ಯಕ್ಟ್ ಮಾಡುವಂಥ ಆ್ಯಕ್ಟರ್ ಅವರು. ಇಂಥ ಆ್ಯಕ್ಟರ್ ಇನ್ನೂ ಕೂಡ ಎತ್ತರಕ್ಕೆ ಬೆಳಿಬೇಕು ಎಂಬುದೇ ನಮ್ಮೆಲ್ಲರ ಆಸೆ. ಮತ್ತು ಮೂವಿ ಬಗ್ಗೆ ಹೇಳೋದಾದರೆ ಒಳ್ಳೆ ಡೈರೆಕ್ಷನ್ ಮೂವಿ, ಅದೇ ರೀತಿ ಬ್ಯಾಕ್ಗ್ರೌಂಡ್ ಸ್ಕೋರ್, ಫೈಟಿಂಗ್ ಸೀಕ್ವೆಲ್ಸ್ ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಫ್ಯಾಮಿಲಿ ಸಮೇತವಾಗಿ ಬಂದು ನೋಡುವಂಥ ಮೂವಿ. ಸ್ಪೆಷಲಿ ದೇಶಪಾಂಡೆ ಸರ್, ವಾಟ್ ಆ್ಯನ್ ಆ್ಯಕ್ಟರ್, ತುಂಬ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಈ ಮೂವಿಯಲ್ಲಿ. ಅದೇ ರೀತಿ ಪೃಥ್ವಿ ಅಂಬರ್ ಕೂಡ ಎಲ್ಲರೂ ಅವರವರ ಪಾತ್ರಕ್ಕೆ ತಕ್ಕಂತೆ ತುಂಬ ಒಳ್ಳೆಯ ಜಸ್ಟಿಸನ್ನು ಕೊಟ್ಟಿದ್ದಾರೆ. ಫ್ಯಾಮಿಲಿ ಸಮೇತವಾಗಿ ಬಂದು ಎಲ್ಲರೂ ನೋಡುವಂಥ ಒಂದು ಅದ್ಭುತವಾದ ಮೂವಿ ಅಂತ ಹೇಳ್ಬೋದು. ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವು ಎಕ್ಸ್ಪೆಕ್ಟ್ ಮಾಡಿದಂಥ ಲವರ್ ಬಾಯ್ ಪೃಥ್ವಿ ಅಂಬರ್ ಅವ್ರದ್ದು ಈ ಥರ ಪರ್ಫಾರ್ಮೆನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಇಟ್ ವಾಸ್ ರಿಯಲಿ ಐ ವುಡ್ ಸೇ ತುಂಬಾ ನನಗೆ ಅವ್ರಿಗೆ ಈ ಥರ ಆ್ಯಕ್ಷನ್ ಇದರಲ್ಲಿ ನೋಡಿ ಭಯ ಆಗ್ತಾಯಿತ್ತು. ಬಿಕಾಸ್ ಮನೇಲಿ ನಾನಲ್ವಾ ಜಾಸ್ತಿ ಆ್ಯಕ್ಷನ್ ಮಾಡೋದು. ಸೊ ಕೊತ್ತಲವಾಡಿ ಸಿನಿಮಾ ಎಸ್ಪೆಷಲಿ ನನಗಿಷ್ಟ ಆಗಿದ್ದು ದೇಶಪಾಂಡೆ ಸರ್ ಆ್ಯಕ್ಟಿಂಗ್. ಆಸ್ಕರ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಅವ್ರದ್ದು ಒಂದೊಂದು ಸೀನ್ ಅವ್ರದ್ದು ಫ್ಯಾಂಟಾಸ್ಟಿಕ್ ಆಗಿದೆ. ಆ್ಯಂಡ್ ಎಲ್ಲರೂ ನಾಳೆ ಪ್ಲೀಸ್ ಬಂದು ಸಿನಿಮಾ ನೋಡಿ. ಒಂದೇ ನಾನು ಬೇಡ್ಕೊತಿರೋದು ಎಲ್ರಿಗೂ. ಆ್ಯಂಡ್ ಪುಷ್ಪ ಅಮ್ಮ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಿರಾಜ್ ಸರ್ ಹಿ ಹಸ್ ಡನ್ ಹಿಸ್ ಜಾಬ್ ರಿಯಲಿ ವೆಲ್. ಸೊ ಎಲ್ಲರೂ ಬಂದು ಕೊತ್ತಲವಾಡಿ ಸಿನಿಮಾ ನಾಳೆ ಚಿತ್ರಮಂದಿರಕ್ಕೆ ಬಂದು ನೋಡಿ. ಪ್ಲೀಸ್ OTTಗೋಸ್ಕರ ವೇಟ್ ಮಾಡಬೇಡಿ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.